So, students, in the last class, we started with the pedigree analysis. Pedigree analysis in human control process are not possible. So, the study of family history about inheritance is used. Such an analysis of genetic traits in several generations of a family is called pedigree analysis. The representation of a chart showing family history is called family tree or a pedigree. In human genetics, pedigree study is utilized to trace the inheritance of specific trait, abnormality, or diseases. So, this is what of the pedigree analysis chart or pedigree tree. So, how you are going to draw by using all these symbols we have discussed in the last class. And we discussed about the two important inheritance patterns. Students, ಈ ಥರದ ಕಂಪಲ್ಸರಿ ಕ್ವಶನ್ ಬರುತ್ತೆ ವೇರ್ ದೇ ವಿಲ್ ಗಿವ್ ಅ ಪೆಡಿಗ್ರಿ ಚಾರ್ಟ್ ಕೊಟ್ಟು ಇದು ಯಾವ ಥರದ ಇನ್ಹೆರಿಟೆನ್ಸ್ ಅದ, ಅಟೋಸೋಮಲ್ ಇದೇನಾ, ಅಟೋಸೋಮನಲ್ಲಿ ಡಾಮಿನೆಂಟ್ ಇದೆನಾ, ಅಟೋಸೋಮಲಲ್ಲಿ ರಿಸೆಸಿವ್ ಇದೆನಾ, ಎಕ್ಸ್ ಲಿಂಕ್ಡ್ ಇದೆನಾ, ಎಕ್ಸ್ ಲಿಂಕ್ಡ್ ಡಾಮಿನೆಂಟ್ ಇದೆನಾ ಅಥವಾ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಇದೆನಾ ಅಂತ ಕಂಪಲ್ಸರಿ ದೇ ಗೋಯಿಂಗ್ ಟು ಆಸ್ಕ್ ದ ಕ್ವಶನ್. ಸೊ ನಿಮಗೆ ಅಟೋಸೋಮಲ್ ಇದ್ದು ಡಾಮಿನೆಂಟ್ ಇದೆನಾ, ಅಟೋಸೋಮಲ್ ಡಾಮಿನೆಂಟ್ ಕ್ಯಾರೆಕ್ಟರ್ ಯಾವ ಥರ ಒಂದು ಪೆಡಿಗ್ರಿ ಅಥವಾ ಫ್ಯಾಮಿಲಿಯಲ್ಲಿ ಇನ್ಹೆರಿಟ್ ಆಗುತ್ತೆ, ಅದೇ ಥರ ಅಟೋಸೋಮಲ್ ರಿಸೆಸಿವ್ ಡಿಸಾರ್ಡರ್ ಇದ್ದರೆ ಯಾವ ಥರ ಒಂದು ಫ್ಯಾಮಿಲಿಯಲ್ಲಿ ಇನ್ಹೆರಿಟ್ ಆಗುತ್ತೆ, ಮತ್ತು ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಒಂದು ಜೀನ್ ಇದ್ದಾಗ ಡಾಮಿನೆಂಟ್ ಇದೆನಾ ರಿಸೆಸಿವ್ ಇದೆನಾ ಮತ್ತು ಯಾವ ಥರ ಇನ್ಹೆರಿಟ್ ಆಗುತ್ತೆ ಅಂತ ಇನ್ಹೆರಿಟೆನ್ಸ್ ಪ್ಯಾಟರ್ನ್ ಯು ಮಸ್ಟ್ ಹ್ಯಾವ್ ಟು ಗೋ ಥ್ರೂ ಇಟ್. ಇದನ್ನು ಕೂಡ ದಿಸ್ ಒನ್ ಆಲ್ಸೋ ಐ ವಿಲ್ ಮೇಕ್ ಒನ್ ಸಪ್ರೇಟ್ ವಿಡಿಯೋ. ಬಟ್ ಫಸ್ಟ್ ಇದು ಬೇಸಿಕ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಣ. ಒಂದು ಡಾಮಿನೆಂಟ್ ಡಿಸೀಸ್ ಇದ್ದಾಗ ಕೀಪ್ ಇನ್ ಮೈಂಡ್, ಯಾವಾಗಲೂ ಐದರ್ ಎಕ್ಸ್ ಲಿಂಕ್ಡ್ ಇರಲಿ ಅಥವಾ ಅಟೋಸೋಮಲ್ ಇರಲಿ, ಡಾಮಿನೆಂಟ್ ಡಿಸೀಸ್ ಇತ್ತು ಅಂದರೆ ಪೇರೆಂಟ್ ಅಫೆಕ್ಟೆಡ್ ಇರುತ್ತೆ. ಪೇರೆಂಟ್ ಅಫೆಕ್ಟೆಡ್ ಇದ್ದು ಆಫ್ ಸ್ಪ್ರಿಂಗು ಅಫೆಕ್ಟೆಡ್ ಇದ್ದು ಪ್ರತಿ ಜನ್ರೇಷನಲ್ಲೂ ಒಂದರಿಂದ ಒನ್ ಟು ಮೆನಿ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಇತ್ತು ಅಂದ್ರಾಗ ದೆನ್ ವಿ ವಿಲ್ ಕನ್ಸಿಡರ್ ಇಟ್ ಎಸ್ ಎ ಫಸ್ಟ್ ಡಾಮಿನೆಂಟ್ ಅಂತ ನಾವು ಕ್ಯಾರೆಕ್ಟರೈಸ್ ಮಾಡಬೇಕು. ಒಂದು ಪೆಡಿಗ್ರಿ ಚಾರ್ಟ್ ನೋಡಿದ ಕೂಡಲೇ ಪೇರೆಂಟ್ಸ್ ಅಫೆಕ್ಟೆಡ್ ಅದ ಮತ್ತು ಪ್ರತಿ ಜನ್ರೇಷನಲ್ಲೂ ಅಫೆಕ್ಟೆಡ್ ಇಂಡಿವಿಜುವಲ್ ಅದ ಅಂತ ಗೊತ್ತಾಯ್ತು ಅಂದರೆ ಇದು ಡಾಮಿನೆಂಟ್ ಅದ ಅಂತ ಗೊತ್ತಾದ್ಮೇಲೆ ಅಟೋಸೋಮಲ್ ಅದನ ಏನು ಅಲೋಸೋಮಲ್ ಅದಾನ ಅಂದರೆ ಸೆಕ್ಸ್ ಲಿಂಕ್ಡ್ ಅದಾನ ಏನು ಅಟೋಸೋಮ್ ಅಂದರೆ ಆ 44 ಕ್ರೋಮೋಸೋಮ್ಸ್ ಏನದ ಅದಾವಲ್ಲ ನಾವು ಅಟೋಸೋಮ್ಸು, ಆ ಅಟೋಸೋಮ್ಸ್ ಮೇಲ್ಗಡೆ ಅಂದರೆ ಆ ಕ್ರೋಮೋಸೋಮ್ಗಳ ಮೇಲ್ಗಡೆ ಈ ಜೀನ್ ಇದೆನಾ ಅಥವಾ ಎಕ್ಸ್ ಲಿಂಕ್ಡ್ ಅಥವಾ ವೈ ಲಿಂಕ್ಡ್ ಅಂದರೆ ಸೆಕ್ಸ್ ಕ್ರೋಮೋಸೋಮ್ಸ್ ಅಥವಾ ಅಲೋಸೋಮ್ಸ್ ಮೇಲ್ಗಡೆ ಈ ಜೀನ್ ಇದೆನಾ ಅಂತ ಡಿಟರ್ಮೈನ್ ಮಾಡೋದು. ನೆಕ್ಸ್ಟ್ ಟಿಪಿಕಲ್ ಇಟ್ಸ್ ಅಲ್ಲೇ ಕನ್ಫ್ಯೂಷನ್ ಬರೋದು. ನಮಗೆ ಅಟೋಸೋಮಲ್ ಡಾಮಿನೆಂಟ್ ಇದೆನಾ ರಿಸೆಸಿವ್ ಇದೆನಾ ಈಸಿಯಾಗಿ ಗೊತ್ತಾಗುತ್ತೆ, ಯಾಕಂದರೆ ಪೇರೆಂಟ್ಸ್ ಅಫೆಕ್ಟೆಡ್ ಇದ್ದರೆ ಆಫ್ ಸ್ಪ್ರಿಂಗ್ಸ್ ಅಫೆಕ್ಟೆಡ್ ಇರ್ತಾವೆ, ಪ್ರತಿ ಜನ್ರೇಷನಲ್ಲಿ ಅಫೆಕ್ಟೆಡ್ ಇಂಡಿವಿಜುವಲ್ ಇದ್ದರೆ ನಾವು ಡಾಮಿನೆಂಟ್ ಅಂತ ಹೇಳ್ಬಿಡ್ತೀವಿ. ಡಾಮಿನೆಂಟ್ ಆದಮೇಲೆ ಇದು ಅಟೋಸೋಮಲ್ ಇದೆನಾ ಮತ್ತು ಅಲೋಸೋಮಲ್ ಡಿಸಾರ್ಡರ್ ಇದೇನಂತ ಕನ್ಕ್ಲೂಡ್ ಮಾಡಬೇಕಂದಾಗ ವಿ ಹ್ಯಾವ್ ಟು ಗೋ ಫಾರ್ ಸರ್ಟನ್ ಕ್ಯಾರೆಕ್ಟರಿಸ್ಟಿಕ್ಸ್. ಅದನ್ನು ಯಾವಾಗ ನಾವು ಅಟೋಸೋಮಲ್ ಡಿಸೀಸ್ ಯಾವ ಥರ ಇನ್ಹೆರಿಟ್ ಆಗುತ್ತೆ, ಆಮೇಲೆ ಅಟೋಸೋಮಲ್ ರಿಸೆಸಿವ್ ಯಾವ ಥರ ಇನ್ಹೆರಿಟ್ ಆಗುತ್ತೆ ಮತ್ತು ಎಕ್ಸ್ ಲಿಂಕ್ಡ್ ಯಾವ ಥರ ಇನ್ಹೆರಿಟ್ ಆಗುತ್ತೆ ಅಂತ ಸ್ಟಡಿ ಮಾಡಿದಾಗ ವಿ ವಿಲ್ ಗೆಟ್ ಇಟ್ ಹಿಯರ್ ಸ್ಟೂಡೆಂಟ್ಸ್. ಸೊ ಫಸ್ಟ್ ಅಟೋಸೋಮಲ್ ಅಂದಾಗ ಡಾಮಿನೆಂಟ್ ಇದೆ ಅಂತ ಗೊತ್ತಾಯ್ತು ನಮಗಿದು. ಪೇರೆಂಟ್ ಅಫೆಕ್ಟೆಡ್ ಅದ, ಆಫ್ ಸ್ಪ್ರಿಂಗ್ಸ್ ಅಫೆಕ್ಟೆಡ್ ಅದಾವ, ಪ್ರತಿ ಜನ್ರೇಷನಲ್ಲೂ ಅಫೆಕ್ಟೆಡ್ ಇಂಡಿವಿಜುವಲ್ ಅದಾವ ಅಂದರೆ ಇದು ಡಾಮಿನೆಂಟ್ ಅದ. ಮತ್ತು ಇದು ಅಟೋಸೋಮ್ ಆದಂತ ಹೆಂಗೆ ಪ್ರೂವ್ ಮಾಡ್ತೀವಿ ಅಂದರೆ ಅಟೋಸೋಮಲ್ ಡಿಸೀಸಸ್ ಅಥವಾ ಡಿಸಾರ್ಡರ್ಸ್ ಅಥವಾ ಜೀನ್ಸ್ ಏನದಾವಲ್ಲ, ಅಟೋಸೋಮ್ಸ್ ಇಲ್ಲಿ ಮದರ್ನೂ ಒಂದು ಸೆಟ್ ಕೊಡ್ತಾಳೆ ಅಂದರೆ 22 ಮದರ್ ಕೊಡ್ತಾಳೆ, 22 ಫಾದರ್ ಕೊಟ್ಟರೆ 44 ಅಟೋಸೋಮ್ಸ್ ಬಂದಿರ್ತವೆ ಈ ಇಂಡಿವಿಜುವಲ್ ಆಗಿ. So autosomes will be given to male child as well as female child by the mother, as well as father also give 22 autosomes to the male child and 22 autosomes to the female child. ಮತ್ತು ಮದರ್ ಫೀಮೇಲ್ಗೆ ಏನು ಕೊಡ್ತಾಳೆ, ಎಕ್ಸ್ ಕೊಡ್ತಾಳೆ, ಫಾದರ್ ಫೀಮೇಲ್ಗೆ ಏನು ಕೊಡ್ತಾನೆ, ಎಕ್ಸ್ ಕೊಡ್ತಾನೆ, ಮದರ್ ಮೇಲ್ಗೆ ಏನು ಕೊಡ್ತಾನೆ, ಎಕ್ಸ್ ಕೊಡ್ತಾಳೆ, ವೆರಾಸ್ ಫಾದರ್ ವಿಲ್ ಗಿವ್ ವೈ ಟು ದ ಮೇಲ್. ಸೊ ಅಲೋಸೋಮ್ಸ್ ಕೊಡೋದು ಮಾತ್ರ ಡಿಫ್ರೆನ್ಸ್ ಅದ. ಅಟೋಸೋಮ್ಸು ಮೇಲ್ಗೂ ಫಿಮೇಲ್ಗೂ ಫಾದರ್ ಮತ್ತು ಮದರಿಂದ ಸೇಮ್ ಕ್ರೋಮೋಸೋಮ್ ನಂಬರ್ಸ್ ಬರ್ತವೆ ಮತ್ತು ಸೇಮ್ ಟೈಪ್ ಆಫ್ ಕ್ರೋಮೋಸೋಮ್ಸ್ ಬರ್ತವೆ. ಸೊ ಈ ರೀಸನಿಂದ ನಮಗೇನಾಗುತ್ತೆ, ಒಂದು ವೇಳೆ ಒಂದು ಡಿಸಾರ್ಡರ್ ಮೇಲು ಮತ್ತು ಫಿಮೇಲ್ ಎರಡರಲ್ಲೂ ಅಫೆಕ್ಟ್ ಆಗ್ತಾ ಇತ್ತು ಅಂದರೆ ಇಟ್ ಈಸ್ ಅನ್ ಅಟೋಸೋಮಲ್ ಡಿಸಾರ್ಡರ್. ಯಾಕಂದರೆ ಸೆಕ್ಸ್ ಕ್ರೋಮೋಸೋಮ್ ಮಾತ್ರ ಫಾದರ್ ವಿಲ್ ಗಿವ್ ವೈ ಟು ದ ಸನ್ ಆ್ಯಂಡ್ ಎಕ್ಸ್ ಟು ದ ಡಾಟರ್, ಮದರ್ ವಿಲ್ ಗಿವ್ ಎಕ್ಸ್ ಟು ಬೋತ್. ಸೊ ಸೆಕ್ಸ್ ಕ್ರೋಮೋಸೋಮಲ್ ಮಾತ್ರ ನಮಗೆ ಡಿಫ್ರೆನ್ಸ್ ಆಗ್ತದೆ. ಇದು ಅಟೋಸೋಮಲ್ ಅಂತ ಹೆಂಗೆ ಗೊತ್ತಾಯಿತು ನಮಗಂದರೆ ಇಲ್ಲಿ ಮೇಲು ಮತ್ತು ಫಿಮೇಲ್ ಎರಡೂ ಅಫೆಕ್ಟ್ ಆಗ್ಯಾವ, ಅಟೋಸೋಮಲ್ ಅಂತ ಹೇಳ್ತೀವಿ. ಇದು ಡಾಮಿನೆಂಟ್ ಎದಕ್ಕದಂದರೆ ಪ್ರತಿ ಜನ್ರೇಷನಲ್ಲೂ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ಅದಾವ, ನಾವು ಡಾಮಿನೆಂಟ್ ಅದಂತ ಹೇಳ್ತೀವಿ.
ಸೆಕೆಂಡ್ ಒನ್ ನಾವು ರಿಸೆಸಿವ್ ಆದಂತೆ ಅಟೋಸೋಮಲ್ ರಿಸೆಸಿವ್. ಫಸ್ಟ್ ಅಟೋಸೋಮ್ ಅಂತ ಯಾಕೆ ಹೇಳ್ತೀವಿ ಅಂದರೆ ಮೇಲ್ ಮತ್ತು ಫಿಮೇಲ್ ಎರಡೂ ಅಫೆಕ್ಟ್ ಆಗ್ಯಾವಂದರೆ ಇದು ಅಟೋಸೋಮ್ ಅದಂತ ಗೊತ್ತಾಗ್ತದೆ ನಮಗೆ. ರಿಸೆಸಿವ್ ಆದಂತೆ ಹೆಂಗೆ ಹೇಳ್ತೀವಿ ಅಂದರೆ ನಾರ್ಮಲ್ ಪೇರೆಂಟ್ಸ್ ಆರ್ ಪ್ರೊಡ್ಯೂಸಿಂಗ್ ಡಿಫೆಕ್ಟಿವ್ ಆಫ್ ಸ್ಪ್ರಿಂಗ್ಸ್. ನಾರ್ಮಲ್ ಪೇರೆಂಟ್ಸ್ ಅದಾವ, ಡಿಫೆಕ್ಟಿವ್ ಆಫ್ ಸ್ಪ್ರಿಂಗ್ಸ್ ಬರ್ಲಿಕ್ಕತ್ತವ, ಇದು ರಿಸೆಸಿವ್ ಡಿಸಾರ್ಡರ್ ಅದ. ಮತ್ತು ಮೇಲು ಫಿಮೇಲ್ ಎರಡರಲ್ಲೂ ಈಕ್ವಲ್ ಆಗಿ ಎಫೆಕ್ಟ್ ಆಗ್ಲಿಕ್ಕತ್ತದ, ಇದು ಅಟೋಸೋಮಲ್ ಡಿಸಾರ್ಡರ್ ಅದ. ಸೊ ಅಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ಇನ್ಹೆರಿಟೆನ್ಸ್ಗೆ ಎಕ್ಸಾಂಪಲ್ ಮಯೋಟೋನಿಕ್ ಡಿಸ್ಟ್ರೋಫಿ. ಇಲ್ಲಿ ಮಸಲ್ ಸ್ಟೆಬಿಲಿಟಿ ಲಾಸ್ ಆಗಿರ್ತದೆ, ಎಬಿಲಿಟಿ ಟು ಕಾಂಟ್ರಾಕ್ಟ್ ಆ್ಯಂಡ್ ರಿಲ್ಯಾಕ್ಸ್ ಆಫ್ ದ ಮಸಲ್ ವಿಲ್ ಬಿ ಲಾಸ್ಟ್. ಮಯೋಟೋನಿಕ್ ಡಿಸ್ಟ್ರೋಫಿ ಅಂತೀವಿ. ಅಟೋಸೋಮಲ್ ಡಾಮಿನೆಂಟ್ ಟ್ರೈಟ್ ಅದ, ಇದರದ್ದು ಇನ್ಹೆರಿಟೆನ್ಸ್ ಪ್ಯಾಟರ್ನ್ ವಿ ಸ್ಟಡಿ. ಸೆಕೆಂಡ್ ಈಸ್ ಪೆಡಿಗ್ರಿ ಅನಲೈಸಿಸ್ ಆಫ್ ಅಟೋಸೋಮಲ್ ರಿಸೆಸಿವ್ ಟ್ರೈಟ್. ರಿಸೆಸಿವ್ ಟ್ರೈಟ್ ಅಂದಾಗ ನಾನ್ ಅಫೆಕ್ಟೆಡ್ ಇಂಡಿವಿಜುವಲ್ ಆರ್ ಫಾರ್ಮಿಂಗ್ ಅಫೆಕ್ಟೆಡ್ ಇಂಡಿವಿಜುವಲ್ ರಿಸೆಸಿವ್ ಇದೆ, ಬೋತ್ ಮೇಲ್ ಫಿಮೇಲಲ್ಲಿ ಅಫೆಕ್ಟ್ ಆಗಿದೆ, ಇದು ಅಟೋಸೋಮಲ್ ಡಿಸಾರ್ಡರ್. ಸೊ ಅಟೋಸೋಮಲ್ ರಿಸೆಸಿವ್ ಟ್ರೈಟ್ಗೆ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ. ಇದು ಅಟೋಸೋಮಲ್ ಡಾಮಿನೆಂಟ್ ಮತ್ತು ಅಟೋಸೋಮಲ್ ರಿಸೆಸಿವ್ ಯಾವ ಥರ ಇನ್ಹೆರಿಟ್ ಆಗುತ್ತೆ ಅಂತ ಗೊತ್ತಾಗುತ್ತೆ ಸ್ಟೂಡೆಂಟ್ಸ್. ಒಂದು ವೇಳೆ ನೀವು ಇದನ್ನು ಯು ಕ್ಯಾನ್ ಶೋ ಜೀನೋಟೈಪಿಕಲಿ. ಸೊ ಇಲ್ಲಿ ರಿಸೆಸಿವ್ ಅಟೋಸೋಮಲ್ ರಿಸೆಸಿವ್ ಇದೆ. ಸೊ ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಎ, ಆರ್ ಯು ಕ್ಯಾನ್ ರೈಟ್ ಕ್ಯಾಪಿಟಲ್ ಎ ಬಟ್ ಒನ್ ಕ್ಯಾಪಿಟಲ್ ಎ ಇಸ್ ಡ್ಯಾಮೇಜ್ಡ್. ಇಲ್ಲಿ ಕ್ಯಾಪಿಟಲ್ ಎ ಇಸ್ ನಾಟ್ ಡ್ಯಾಮೇಜ್ಡ್. ಎಲ್ಲೆಲ್ಲಿ ಡ್ಯಾಮೇಜ್ಡ್ ಕ್ಯಾಪಿಟಲ್ ಎ ಹೋಗಿದೆ ಅಲ್ಲಿ ಎಲ್ಲನೂ ಇಂಡಿವಿಜುವಲ್ಸ್ ಆರ್ ಅಫೆಕ್ಟೆಡ್, ಡ್ಯಾಮೇಜ್ಡ್. ಓಕೆ, ಸೊ ದಿಸ್ ಇಸ್ ಅಟೋಸೋಮಲ್. ಜಸ್ಟ್ ನೀವು ಕೀಪ್ ಇಟ್ ಇನ್ ಅ ಮೈಂಡ್. ಅಟೋಸೋಮಲ್ ಡಾಮಿನೆಂಟ್ ಅಂತ ಹೆಂಗೆ ಗೊತ್ತಾಗ್ತದೆ ನಮಗೆ ಇನ್ಹೆರಿಟೆನ್ಸ್ಗೆ, ಮತ್ತು ಅಟೋಸೋಮಲ್ ರಿಸೆಸಿವ್ ಇದೆ ಅಂತ ಹೆಂಗೆ ಗೊತ್ತಾಯಿತು, ಇನ್ಹೆರಿಟೆನ್ಸ್ ಯಾವ ಥರ ಆಗ್ತದೆ ಅಂತ ಒಂದು ಬೇಸಿಕ್ ಐಡಿಯಾ ಇರಲಿ. ಅನದರ್ ಒನ್ ವಿಡಿಯೋ ವೆನ್ ಐ ವಿಲ್ ಮೇಕ್ ಯು ವಿಲ್ ಗೆಟ್ ವೆರಿ ಕ್ಲಿಯರ್ ಅಬೌಟ್ ಇಟ್. ಸೆಕೆಂಡ್ ಡಿಸಾರ್ಡರ್ ಇಲ್ಲಿ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಸ್ಟೂಡೆಂಟ್ಸ್. ಫಾರ್ ಎಕ್ಸಾಂಪಲ್ ಇದು ಯಾವುದಿದೆ ಹಿಮೋಫಿಲಿಯಾ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ನಿಮಗೆ ಈ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಅಥವಾ ಪೆಡಿಗ್ರಿ ಅನಲೈಸಿಸಿಂದ ಭಾಳ ತಿಳಿಯೋದಿಲ್ಲ, ಭಾಳ ಕನ್ಫ್ಯೂಸ್ ಆಗ್ತದೆ. ಡೋಂಟ್ ವರಿ ಅಬೌಟ್ ದಿಸ್. ಇದು ನಾವು ವಾಟ್ ಐ ಆಮ್ ಎಕ್ಸ್ಪ್ಲೈನಿಂಗ್ ಇಯರ್ ಇಸ್ ಎಕ್ಸ್ ಲಿಂಕ್ಡ್ ಕೂಡ ಕೆಲವು ಇನ್ಹೆರಿಟೆನ್ಸ್ ಪ್ಯಾಟರ್ನ್ ನಾವು ಪೆಡಿಗ್ರಿ ಅನಲೈಸಿಸ್ ನೋಡ್ತೀವಿ. ಇದು ಪೆಡಿಗ್ರಿ ಅನಲೈಸಿಸ್ ಆಫ್ ದಿ ರಾಯಲ್ ಫ್ಯಾಮಿಲಿ ಆಫ್ England, that is Queen Victoria was the carrier. Victoria ಪ್ರಿನ್ಸ್ ಆಲ್ಬರ್ಟ್ಗೆ ಮ್ಯಾರೇಜ್ ಆದ ನಂತರ ಶಿ ಹ್ಯಾಸ್ ಟ್ರಾನ್ಸ್ಫರ್ಡ್ ಅರ್ ರಿಸೆಸಿವ್ ಜೀನ್ಸ್ ಟು ದ ಡಾಟರ್ ಅಲೈಸ್ ಆ್ಯಂಡ್ ಸನ್ ಲಿಪೋಲ್ಡ್ ಆ್ಯಂಡ್ ಡಾಟರ್ ಬ್ರೆಟಿಸ್. ಸೊ ಈ ಮೂರು ಜನರಲ್ಲಿ ಸನ್ ಮಾತ್ರ ಅಫೆಕ್ಟೆಡ್ ಇರ್ತಾನೆ. ಎದಕ್ಕೆ ಸನ್ ಮಾತ್ರ ಅಫೆಕ್ಟೆಡ್ ರಿಸೆಸಿವ್ ಇದ್ದರೂ ಕೂಡ? ಬಿಕಾಸ್ ಮೇಲ್ಸಲ್ಲಿ ಒಂದು ಎಕ್ಸ್ ಕ್ರೋಮೋಸೋಮ್ ಒಂದು ವೈ ಕ್ರೋಮೋಸೋಮ್ ಇರ್ತದೆ. ಮೇಲ್ಸ್ ಆರ್ ಹೆಮಿಜೈಗಸ್ ಅದಾರ. ಈ ಎಕ್ಸ್ ಕ್ರೋಮೋಸೋಮ್ ಡಿಫೆಕ್ಟಿವ್ ಮದರಿಂದ ಬಂದ ಕೂಡಲೇ ಈ ಸನ್ನು ಒಂದೇ ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಈ ವಿಲ್ ಬಿ ಅಫೆಕ್ಟೆಡ್. ಈ ಎರಡು ಡಾಟರ್ಸಲ್ಲಿ ಎರಡು ಎಕ್ಸ್ ಕ್ರೋಮೋಸೋಮ್ ಇರೋದ್ರಿಂದ ಒಂದು ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಇರ್ತಕ್ಕಂಥ ಡಿಫೆಕ್ಟಿವ್ ಜೀನ್ ಫಂಕ್ಷನ್ನ ಇನ್ನೊಂದು ನಾರ್ಮಲ್ ಎಕ್ಸ್ ಕ್ರೋಮೋಸೋಮ್ ತೊಗೊಂಡು ಅವ್ರನ್ನ ಕ್ಯಾರಿಯರ್, ಫಿಮೇಲ್ಸ್ನ ಕ್ಯಾರಿಯರ್ ಇರ್ತಾರೆ. ಯೂಶಲಿ ಎಕ್ಸ್ ಲಿಂಕ್ಡ್ ಡಿಸಾರ್ಡರ್ ಇತ್ತು ಅಥವಾ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಇತ್ತು ಅಂದಾಗ ಕೂಡ ಮೇಲ್ಸ್ ಆರ್ ಮೋರ್ ಅಫೆಕ್ಟೆಡ್ ದೆನ್ ದ ಫೀಮೇಲ್ಸ್. ಇದೇ ಎಕ್ಸಾಂಪಲ್ನ ನಾವು ಜೆನೆಟಿಕ್ ಡಿಸಾರ್ಡರ್ ಹಿಮೋಫಿಲಿಯಾ ಒಳಗೆ ಓದ್ತೀವಿ. ದೇರ್ ವಿ ವಿಲ್ ಸ್ಟಡಿ ದ ಜೆನೆಟಿಕ್ ಇನ್ಹೆರಿಟೆನ್ಸ್ ಆಫ್ ಎಕ್ಸ್ ಲಿಂಕ್ಡ್. ಸೊ ನೀವು ಪೆಡಿಗ್ರಿ ಅನಲೈಸಿಸಲ್ಲಿ ಅಟ್ಲೀಸ್ಟ್ ಅಟೋಸೋಮಲ್ ಡಾಮಿನೆಂಟ್, ಅಟೋಸೋಮಲ್ ರಿಸೆಸಿವ್. ಅಟೋಸೋಮಲ್ ಡಾಮಿನೆಂಟ್ಗೆ ಎಕ್ಸಾಂಪಲ್ ಮಯೋಟೋನಿಕ್ ಡಿಸ್ಟ್ರೋಫಿ, ಅಟೋಸೋಮಲ್ ರಿಸೆಸಿವ್ಗೆ ಎಕ್ಸಾಂಪಲ್ ಸಿಕಲ್ ಸೆಲ್ ಅನಿಮಿಯಾ. So what is pedigree analysis? Pedigree analysis ಅಂದರೆ ಸ್ಟಡಿಂಗ್ ದ ಜೆನೆಟಿಕ್ ಹಿಸ್ಟ್ರಿ ಆಫ್ ಅ ಫ್ಯಾಮಿಲಿ ಈಸ್ ಕಾಲ್ಡ್ ಆಸ್ ಪೆಡಿಗ್ರಿ ಅನಲೈಸಿಸ್. ಆಮೇಲೆ ಪೆಡಿಗ್ರಿ ಅನಲೈಸಿಸ್ ಚಾರ್ಟ್ ಮಾಡ್ತೀವಿ. ಚಾರ್ಟಲ್ಲಿ ಯಾವೆಲ್ಲ ಸಿಂಬಲ್ಸ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೀನಿ. ಆಮೇಲೆ ಮೇಲ್ಗೆ ಪ್ರೋಬ್ಯಾಂಡ್ ಅಂತೀವಿ, ಫಿಮೇಲ್ಗೆ ಪ್ರೋಪೊಸಿಟಿ ಅಂತೀವಿ. ಸೊ ದಿಸ್ ಇಸ್ ಪ್ರೋಬ್ಯಾಂಡ್ ಆ್ಯಂಡ್ ಪ್ರೋಪೊಸಿಟಾ. ಬಟ್ ಇಟ್ ಇಸ್ ನಾಟ್ ಗಿವನ್ ಇನ್ NCERT. ಲೀವ್ ಅಬೌಟ್ ಇಟ್. ಅಟ್ ಲೀಸ್ಟ್ ಯು ನೋ ವಾಟ್ ಇಸ್ ಪೆಡಿಗ್ರಿ ಅನಲೈಸಿಸ್, how we will derive a pedigree chart by using these signs and signals, and you come to know about how the dominant autosomal trait is going to be passed in a family and how the autosomal recessive trait is going to be passed in a family. We have discussed, students. Now we'll move to the next concept, that is genetic disorder. This concept is very important in this chapter. At the same time, for NEET purpose, this concept is very important, students. ವಾಟ್ ಈಸ್ ಅ ಜೆನೆಟಿಕ್ ಡಿಸಾರ್ಡರ್ ಅಥವಾ ಜೆನೆಟಿಕ್ ಡಿಸೀಸ್ ಅಂತೀವಿ. ಬೇಸಿಕಲಿ ಡಿಸೀಸ್ ಅಂದರೆ ಇನ್ಫೆಕ್ಷಿಯಸ್ ಡಿಸೀಸ್ ಅದಾವ. ಇವಾಗ ಕರೋನಾ ಆಗ್ಲಿಕ್ಕತ್ತದಲ್ಲ, ಕೋವಿಡ್-19 ವೈರಸ್ಸಿಂದ 1% ಟು ಅನದರ್ ಪರ್ಸನ್ ಟ್ರಾನ್ಸ್ಫರ್ ಆಗ್ತದೆ. ಸೊ ಕಮ್ಯುನಿಕೇಬಲ್ ಡಿಸೀಸಸ್ ಕೂಡ ಅಂತೀವಿ.
Second, non-communicable diseases. For example, cancer ಇದೆ, heart, diabetic, they are non-communicable. They are not going to be transferred from one person to another person. Third type of disease ಅಂತ ಬಂದಾಗ genetic disorders ಇರ್ತವೆ ಸ್ಟೂಡೆಂಟ್ಸ್. Genetic disorders are by the virtue of their genes. ಪೇರೆಂಟ್ಸಿಂದ ಇನ್ನೆರಿಟ್ ಆಗಿರ್ತಕ್ಕಂಥ ಜೀನ್ಸಲ್ಲಿ ಯಾವುದೇ ಥರದಾದ ಡಿಫೆಕ್ಟ್ ಇದ್ದರೆ ಆ ಡಿಫೆಕ್ಟು ಫಿನೋಟೈಪಿಕಲಿ ಒಂದು ಡಿಸಾರ್ಡರ್ ಆಗಿ ನಮಗೆ ಕಾಣಿಸುತ್ತೆ. ಅಂಥ ಡಿಸಾರ್ಡರ್ನ ನಾವು ಜೆನೆಟಿಕ್ ಡಿಸಾರ್ಡರ್ ಅಂತೀವಿ. ಜೆನೆಟಿಕ್ ಡಿಸಾರ್ಡರ್ಸ್ನ ನಾವು ಬೇಸಿಕಲಿ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡಿದ್ದೀವಿ. ಇದರ 2 types of genetic disorders. One is Mendelian disorders, second one is chromosomal disorders. So genetic disorders are the disorders due to change in genes or chromosomes which are received from the parents. They are classified into 2 types, that is Mendelian disorder and chromosomal disorder. ಎದಕ್ಕೆ ಈ ಜೆನೆಟಿಕ್ ಡಿಸಾರ್ಡರ್ನ ಎರಡು ಥರ ಕ್ಲಾಸಿಫೈ ಮಾಡಿದ್ದೀವಿ, ಮೆಂಡೆಲಿಯನ್ ಡಿಸಾರ್ಡರ್ ಮತ್ತು ಕ್ರೋಮೋಸೋಮಲ್ ಡಿಸಾರ್ಡರ್ ಆಗಂದರೆ, ಮೆಂಡಲ್ ಏನು ಹೇಳ್ತಾನೆ, ಫ್ಯಾಕ್ಟರ್ಸ್ ಆರ್ ಗೋಯಿಂಗ್ ಟು ಬಿ ಕಂಟ್ರೋಲ್ಡ್ ಬೈ ದ ಕ್ಯಾರೆಕ್ಟರ್ಸ್. ಫ್ಯಾಕ್ಟರ್ಸ್ ಅಂದರೆ ಜೀನ್ಸ್ ಅದಾವೆ. ಜೀನ್ಸಲ್ಲಿ ಡಿಫೆಕ್ಟ್ ಆಗಿಬಿಟ್ಟು ಏನು ಡಿಸೀಸಸ್ ಬರ್ತವೆ ಅದಕ್ಕೆ ನಾವು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂತೀವಿ. Defect in the genes which causes genetic disorder is called Mendelian disorder. Mendelian disorders are the disorders which are due to the defect in genes are called Mendelian disorders. ಅದೇ ಥರ whole of the chromosome, ಜೀನ್ ಅಂದರೆ ಒಂದು ಪಾರ್ಟ್, ಒನ್ ಸ್ಮಾಲ್ ಯೂನಿಟ್ ಆಫ್ ಅ ಕ್ರೋಮೋಸೋಮ್. ಒಂದು ಯೂನಿಟ್ ಆಫ್ ದ ಕ್ರೋಮೋಸೋಮ್ ಅಂದರೆ ಜೀನಲ್ಲಿ ದ ಫಂಕ್ಷನಲ್ ಯೂನಿಟ್ ಆನ್ DNA we called as gene. That gene will be present on chromosome. So if that gene get defect, then we call it as Mendelian disorder. ಯಾಕಂದರೆ ಮೆಂಡಲ್ ಜೀನ್ಸ್ ಆರ್ ಫ್ಯಾಕ್ಟರ್ಸ್ ಗೋಯಿಂಗ್ ಟು ಕಂಟ್ರೋಲ್ ದ ಕ್ಯಾರೆಕ್ಟರ್ಸ್ ಅಂತಿದ್ದ. ಸೊ ಈ ಫ್ಯಾಕ್ಟರ್ಸ್ ಅಥವಾ ಜೀನ್ಸಲ್ಲಿ ಡಿಫೆಕ್ಟ್ ಆದರೆ ಬರ್ತಕ್ಕಂಥ ಡಿಸಾರ್ಡರ್ಸ್ಗೆ ನಾವು ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂದ್ವಿ. ಅದೇ ಥರ ಹೋಲ್ ಕ್ರೋಮೋಸೋಮ್, ಒಂದು ಎಕ್ಸ್ಟ್ರಾ ಕ್ರೋಮೋಸೋಮ್ ಆ್ಯಡ್ ಆಗ್ಬೋದು, ಒಂದು ಕ್ರೋಮೋಸೋಮ್ ಡಿಲೀಟ್ ಆಗ್ಬೋದು, ಅಥವಾ ಪಾರ್ಟ್ ಆಫ್ ದ ಕ್ರೋಮೋಸೋಮ್ ಡಿಲೀಟ್ ಆಯಿತು ಅಂದರೆ ಅಂಥ ಡಿಸಾರ್ಡರ್ಸ್ಗೆ ನಾವು ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಅಂತೀವಿ. Very simple. Genetic disorders are 2 types. Defect in the genes are called Mendelian disorders. Defect in the whole chromosome or a set of a chromosome or a part of a chromosome, then we call it as chromosomal disorders. ನಿಮ್ಮ NCERT ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂದರೆ ಡಿಸಾರ್ಡರ್ಸ್ ಡ್ಯೂ ಟು ಡಿಫೆಕ್ಟ್ ಇನ್ ಜೀನ್ಸಲ್ಲಿ ಹಿಮೋಫೀಲಿಯಾ, ಕಲರ್ ಬ್ಲೈಂಡ್ನೆಸ್, ಥ್ಯಾಲೆಸ್ಮಿಯಾ, ಸಿಕಲ್ ಸೆಲ್ ಅನಿಮಿಯಾ, ಫಿನೈಲೋಕ್ಯುಟೆನೇರಿಯಾ, ಸಿಸ್ಟಿಕ್ ಫೈಬ್ರಸಿಸ್ 6 ಡಿಸಾರ್ಡರ್ಸ್ನ ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂಡರ್ ಓದ್ಕೋತೀರಿ. ಮತ್ತು ಕ್ರೋಮೋಸೋಮಲ್ ಡಿಸಾರ್ಡರಲ್ಲಿ ಡೌನ್ ಸಿಂಡ್ರೋಮ್, ಕ್ಲಿನ್ಫಿಲ್ಟರ್ ಸಿಂಡ್ರೋಮ್ ಆ್ಯಂಡ್ ಟರ್ನರ್ ಸಿಂಡ್ರೋಮ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಂಡರ್ ದಿ ವಾಟ್ ವಿ ಕಾಲ್ಡ್ ಆಸ್ the chromosomal disorder, students. Now here we will start with the genetic disorders. First, we'll start with the genetic disorders. The disorders caused by the alteration or mutation in a single gene. Disorders caused by the alteration or mutation in a single gene is called genetic disorder. Example, hemophilia, color blindness, sickle cell anemia, phenylketonuria, thalassemia, cystic fibrosis. So these all are the example for the genetic disorder. ದ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಅಂದರೆ ಯಾವ ಥರ ಇವೇನು ಆಟೋಸೋಮಲ್ ಇದ್ದಾವೇನಾ, ಅಲೋಸೋಮಲ್ ಇದ್ದಾವೇನಾ, ಯಾವ ಥರ ಒಂದು ಫ್ಯಾಮಿಲಿಯಲ್ಲಿ ಇನ್ಹೆರಿಟ್ ಆಗ್ತಾ ಹೋಗುತ್ತೆ ಅಂತ, ದ್ಯಾಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ವೇರ್ ವಿ ನೀಡ್ ಟು ಡಿಸ್ಕಸ್. ಇವತ್ತರಿಂದ ಏನು ಎಫೆಕ್ಟ್ ಆಗ್ತದೆ ಅದನ್ನು ನಾವು ಓದ್ಕೋತೀವಿ ಸಿಂಪ್ಟಮ್ಸ್ ಅಂಡರ್. ಅದ್ರ ಜೊತೆಗೆ ಯಾವ ಥರ ಇನ್ಹೆರಿಟ್ ಆಗುತ್ತೆ, ಹೌ ಇಟ್ ಇಸ್ ಗೋಯಿಂಗ್ ಟು ಬಿ ಟ್ರಾನ್ಸ್ಫರ್ಡ್ ಫ್ರಮ್ ಪೇರೆಂಟ್ಸ್ ಟು ಆಫ್ ಸ್ಪ್ರಿಂಗ್, ಅದನ್ನು ಇಲ್ಲಿ ನಾವು ಡಿಟೇಲ್ ಆಗಿ ಓದ್ಕೊಳ್ಬೇಕು ಸ್ಟೂಡೆಂಟ್ಸ್. ದ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ಆಫ್ ಮೆಂಡೇಲಿಯನ್ ಡಿಸಾರ್ಡರ್ಸ್ ಕ್ಯಾನ್ ಬಿ ಟ್ರೇಸ್ಡ್ ಇನ್ ಅ ಫ್ಯಾಮಿಲಿ ಬೈ ಪೆಡಿಗ್ರಿ ಅನಾಲಿಸಿಸ್. ಸಿ ದ ಪ್ಯಾಟರ್ನ್ ಆಫ್ ಇನ್ಹೆರಿಟೆನ್ಸ್ ವಿ ಕ್ಯಾನ್ ಸ್ಟಡಿ ಬೈ ಯೂಸಿಂಗ್ ಪೆಡಿಗ್ರಿ ಅನಾಲಿಸಿಸ್. ಕ್ಲಿಯರ್? So here first we will start with Mendelian disorder may be dominant or a recessive. Pedigree analysis helps to understand the trait is dominant or recessive. So how we come to know the dominant or recessive? We know that very well. If affected parents are producing affected offsprings, it is a dominant, and in every generation the affected individual is there, it is a dominant. Then unaffected parents are producing defective offsprings, then we call it as recessive. There will be skipping of generation. In this generation there is no disorder, whereas here also in this generation
ದರ್ ಇಸ್ ನೋ ಡಿಸಾರ್ಡರ್. ಈ ಥರ ಸ್ಕಿಪ್ಪಿಂಗ್ ಆಫ್ ದ ಜನರೇಷನ್ ವಿ ಕ್ಯಾನ್ ಫೈಂಡ್. ಸೊ ಸ್ಕಿಪ್ಪಿಂಗ್ ಆಫ್ ಜನರೇಷನ್ ಇದ್ದು ಅನ್ಅಫೆಕ್ಟೆಡ್ ಪೇರೆಂಟ್ಸ್ ಇದ್ದರೆ ರಿಸೆಸಿವ್ ಅಂತೀವಿ. ಅಫೆಕ್ಟೆಡ್ ಪೇರೆಂಟ್ಸಿಂದ ಆಫ್ ಸ್ಪ್ರಿಂಗಿಗೆ ಬಂದು ಆ್ಯಂಡ್ ದೇ ಆರ್ ಪಾಸಿಂಗ್ ಆನ್, ದೆನ್ ವಿ ಕಾಲ್ಡ್ ಆಸ್ ವಾಟ್ ವಿ ಕಾಲ್ಡ್ ಆಸ್ ದಿ ಡಾಮಿನೆಂಟ್ ಟ್ರೈಟ್ ಅಂತೀವಿ ಸ್ಟೂಡೆಂಟ್ಸ್. ದೆನ್ ಫಸ್ಟ್ ಡಿಸಾರ್ಡರ್, ಮೆಂಡೇಲಿಯನ್ ಡಿಸಾರ್ಡರ್ಸ್ ಅಂದ್ರೆ ಏನ್ರಿ? ಡಿಸಾರ್ಡರ್ಸ್ ಡ್ಯೂ ಟು ಡಿಫೆಕ್ಟ್ ಇನ್ ದ ಜೀನ್. ಒಂದು ಜೀನಲ್ಲಿ ಆಗ್ತಕ್ಕಂಥ ಡಿಫೆಕ್ಟಿಂದ ಏನು ಡಿಸಾರ್ಡರ್ ಬರುತ್ತೆ, ಜೆನೆಟಿಕ್ ಡಿಸಾರ್ಡರ್, ಅದಕ್ಕೆ ನಾವು ವಿ ಕಾಲ್ಡ್ ಆಸ್ ಮೆಂಡೇಲಿಯನ್ ಡಿಸಾರ್ಡರ್. ಮೊದಲನೇ ಮೆಂಡೇಲಿಯನ್ ಡಿಸಾರ್ಡರ್ ಅಂದರೆ ಹೀಮೋಫೀಲಿಯಾ ಅಥವಾ ರಾಯಲ್ ಡಿಸೀಸ್ ಅಂತೀವಿ, ಅಥವಾ ಎಕ್ಸ್ಮಸ್ ಡಿಸೀಸ್ ಕೂಡ. ಓಕೆ, ಎದಕ್ಕೆ ಹಿಮೋಫೀಲಿಯಾ is called as a royal disease ಅಂದರೆ this is first detected in the royal family. ಕ್ವೀನ್ ವಿಕ್ಟೋರಿಯಾದ ರಾಯಲ್ ಫ್ಯಾಮಿಲಿಯಲ್ಲಿ ಇದು ಡಿಟೆಕ್ಟ್ ಆಯಿತು. ದಟ್ ಜಸ್ಟ್ ನಾವು ವಿ ಹ್ಯಾವ್ ಸೀನ್. ಇವಾಗ ಹೀಮೋಫೀಲಿಯಾ ಪ್ರತಿ ಡಿಫೆಕ್ಟ್ ಅಥವಾ ಯಾವುದೇ ಜೆನೆಟಿಕ್ ಡಿಸಾರ್ಡರ್ನ ಬರಿಬೇಕಂದ್ರೆ ಅದರದ್ದು ಜೆನೆಟಿಕ್ ನೇಚರ್ನ ಬರಿಬೇಕು ಸ್ಟೂಡೆಂಟ್. ಏನು ಜೆನೆಟಿಕ್ ನೇಚರ್ ಅಂದರೆ ಒಂದು ಜೆನೆಟಿಕ್ ಡಿಸಾರ್ಡರ್ದು ಜೆನೆಟಿಕ್ ನೇಚರ್ ಅಂದ್ರೇನು, ಅದು ಜೆನೆಟಿಕಲಿ ಯಾವ ಥರ ಇನ್ಹೆರಿಟ್ ಆಗಿದೆ. Hemophilia is a sex-linked or X-linked recessive disorder. ಅಂದರೆ the gene responsible for the clotting of the blood present on the X chromosome, and thus that defective gene is in the recessive state. ಸೊ ಯಾವ ಥರ ಇನ್ಹೆರಿಟ್ ಆಗುತ್ತೆ ಒಂದು ಜೆನೆಟಿಕ್ ಡಿಸಾರ್ಡರ್ನ ನೀವು ಎಕ್ಸ್ಪ್ಲೇನ್ ಮಾಡುವಾಗ ದ ಫಸ್ಟ್ ಪಾಯಿಂಟ್ ಯು ನೀಡ್ ಟು ಎಕ್ಸ್ಪ್ಲೇನ್ ಈಸ್ ಇಟ್ಸ್ ಅ ಜೆನೆಟಿಕ್ ನೇಚರ್. ಅದರದ್ದು ಜೆನೆಟಿಕ್ ನೇಚರ್ ನೀವು ಎಕ್ಸ್ಪ್ಲೇನ್ ಮಾಡಬೇಕಂದಾಗ ಹಿಮೋಫೀಲಿಯಾ ಈಸ್ ಎ ಸೆಕ್ಸ್ ಲಿಂಕ್ಡ್ ಆರ್ ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಇರೋದ್ರಿಂದ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್ ಅಂತ ಹೇಳ್ತೀವಿ. ಇದು ಫಸ್ಟ್ ಪಾಯಿಂಟ್. ಯಾವುದೇ ಡಿಸಾರ್ಡರ್ ಕೇಳಿದ್ರು, ಯಾವುದೇ ಜೆನೆಟಿಕ್ ಡಿಸಾರ್ಡರ್ಲಿ ಥಿಯರಿಯಲ್ಲಿ ಕೇಳಿದ್ರು, ನೀವು ಫಸ್ಟ್ ಪಾಯಿಂಟ್ ದಿಸ್ ಮಸ್ಟ್ ಹ್ಯಾವ್ ಟು ಎಕ್ಸ್ಪ್ಲೇನ್. ಇದೇ ಪಾಯಿಂಟ್ ಅಲ್ಲ, ಅಂದರೆ ಯಾವ ಥರದ ಜೆನೆಟಿಕ್ ಡಿಸಾರ್ಡರ್ ಅದ, ಅಟೋಸೋಮಲ್ ಅದನ, ಸೆಕ್ಸ್ ಲಿಂಕ್ಡ್ ಅದನ, ಡಾಮಿನೆಂಟ್ ಅದನ, ರಿಸೆಸಿವ್ ಅದನ. ಹಿಮೋಫೀಲಿಯಾ ಏನದ? ಸೆಕ್ಸ್ ಲಿಂಕ್ಡ್ ಅದ. ಸೊ ಇಟ್ ಈಸ್ ಎ ಎಕ್ಸ್ ಲಿಂಕ್ಡ್ ಆರ್ ಸೆಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸೀಸ್. ದ ಫಸ್ಟ್ ಪಾಯಿಂಟ್ ಯು ಮಸ್ಟ್ ಎಕ್ಸ್ಪ್ಲೇನ್. ಇದಾದ ನಂತರ ಡಿಸೀಸ್ ಅಂದರೆ ಏನಾಗುತ್ತೆ? ಇನ್ ದಿಸ್ ಎ ಪ್ರೋಟೀನ್ ಇನ್ವಾಲ್ವ್ಡ್ ಇನ್ ದ ಬ್ಲಡ್ ಕ್ಲಾಟಿಂಗ್ ಈಸ್ ಅಫೆಕ್ಟೆಡ್. ಅಂದರೆ ಬ್ಲಡ್ ಕ್ಲಾಟಿಂಗ್ ಆಗೋದಕ್ಕೆ ಏನು ಪ್ರೋಟೀನ್ ಬೇಕು, ಆ ಪ್ರೋಟೀನ್ನ ಪ್ರೊಡ್ಯೂಸ್ ಮಾಡೋ ಜೀನ್ ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಇರುತ್ತೆ. ಆ ಜೀನು ಡಿಫೆಕ್ಟಿವ್ ಇದೆ, ಅದು ರಿಸೆಸಿವ್ ಜೀನ್ ಇದ್ದು ಡಿಫೆಕ್ಟಿವ್ ಇದೆ, ನಮಗೆ ಬೇಕಿರ್ತಕ್ಕಂಥ ಪ್ರೋಟೀನ್ ಬರೋದಿಲ್ಲ. ದ ಪರ್ಸನ್ಸ್ ಎಬಿಲಿಟಿ ಟು ಕ್ಲಾಟ್ ದ ಬ್ಲಡ್ ವಿಲ್ ಬಿ ಲಾಸ್ಟ್. ಎ ಸಿಂಪಲ್ ಕಟ್ ರಿಸಲ್ಟ್ಸ್ ಇನ್ ನಾನ್ ಸ್ಟಾಪ್ ಬ್ಲೀಡಿಂಗ್ ಟಿಲ್ ದ ಡೆತ್. ಸೊ ಒಂದು ಸಿಂಪಲ್ ಕಟ್ಟಿಂದ ಕೂಡ ಆರ್ಗ್ಯಾನಿಸಮ್, ಆ ಪರ್ಸನ್ ವಿಲ್ ಗೆಟ್ ಡೈ ಕಂಟಿನ್ಯೂಸ್ಲಿ ಅಂಟಿಲ್ ಈ ಡೈಸ್ ಈ ಬ್ಲೀಡ್ಸ್. ಇದಕ್ಕೆ ನಾವೇನಂತೀವಿ? ಹೀಮೋಫೀಲಿಯಾ ಅಥವಾ ರಾಯಲ್ ಡಿಸೀಸ್. ಜೆನೆಟಿಕಲಿ ಇಟ್ ಈಸ್ ಎ ಸೆಕ್ಸ್ ಲಿಂಕ್ಡ್ ಆರ್ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ ಸ್ಟೂಡೆಂಟ್ಸ್. ದೆನ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ಪೇರ್ ಆಫ್ ಅಲೀಲ್. ಪೇರ್ ಆಫ್ ಅಲೀಲ್ ಕಂಟ್ರೋಲ್ ಮಾಡ್ತಾವ. ಒಂದು ಕ್ಯಾಪಿಟಲ್ ಎಚ್ ಡಾಮಿನೆಂಟ್, ಇನ್ನೊಂದು ಸ್ಮಾಲ್ ಎಚ್ ರೆಸೆಸಿವ್. ಕ್ಯಾಪಿಟಲ್ ಎಚ್ ಇದ್ದರೆ ನಾರ್ಮಲ್ ಅಲೀಲ್ ಆ್ಯಂಡ್ ರೆಸ್ಪಾನ್ಸಿಬಲ್ ಫಾರ್ ಕ್ಯಾಪಿಟಲ್ ಎಚ್ is a normal allele where individual's ability to produce a blood clotting protein is normal. ನಾರ್ಮಲ್ ಆಗಿ ಬ್ಲಡ್ ಕ್ಲಾಟಿಂಗ್ ಆಗ್ತದೆ. ಒಂದು ವೇಳೆ ಸ್ಮಾಲ್ ಎಚ್ ಇತ್ತಂದರೆ ಇಟ್ ಈಸ್ ಅ ರಿಸೆಸಿವ್ ಸ್ಟೇಟ್. ಈ ರಿಸೆಸಿವ್ ಸ್ಟೇಟ್ ಡಿಫೆಕ್ಟಿವ್ ಜೀನ್ ಹೊಂದಿರುತ್ತೆ, ರೆಸ್ಪಾನ್ಸಿಬಲ್ ಫಾರ್ ದ ಹಿಮೋಫೀಲಿಯಾ. ಸೊ ಎಚ್, ಕ್ಯಾಪಿಟಲ್ ಎಚ್ ಇದ್ದರೆ ನಾರ್ಮಲ್ ಅಲೀಲ್, ಸ್ಮಾಲ್ ಎಚ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಹಿಮೋಫೀಲಿಯಾ. ಸೊ ಜೆನೆಟಿಕಲಿ ಇಂಡಿವಿಜುವಲ್ಸ್ ಹೆಂಗಿರ್ತಾರೆ, ನಮಗೆ ನಾರ್ಮಲ್ ಆಗಿ ಬ್ಲಡ್ ಕ್ಲಾಟಿಂಗ್ ಆಗ್ತದ, ಕಟ್ಟಾದರೆ ನಮ್ಮಲ್ಲಿ ಬ್ಲೀಡ್ ಆಗ್ತಾ ಇಲ್ಲ ಅಂದರೆ ನಾವು ಹೋಮೋಜೈಗಸ್ ನಾರ್ಮಲ್ ಫಾರ್ ದ ಬ್ಲಡ್ ಕ್ಲಾಟಿಂಗ್ ಪ್ರೋಟೀನ್. ಇದು ನಾರ್ಮಲ್ ಫೀಮೇಲ್. ದಿಸ್ ಇಸ್ ಹೆಟಿರೋಜೈಗಸ್ ಫೀಮೇಲ್. ಹೆಟಿರೋಜೈಗಸ್ ಫೀಮೇಲ್ ಅಂದರೆ ಒಂದು ಎಚ್, ಕ್ಯಾಪಿಟಲ್ ಎಚ್ ಇರ್ತದೆ, ಒಂದು ಸ್ಮಾಲ್ ಎಚ್ ಇರ್ತದೆ. ಇದು ಮೆಂಡೇಲಿಯನ್ ಡಿಸಾರ್ಡರ್ ಆಗಿದ್ದು ಈ ಹೆಟಿರೋಜೈಗಸ್ ಕಂಡೀಷನ್ ಒಳಗೆ ವಿಚ್ ಇಸ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ದ ಕ್ಯಾರೆಕ್ಟರ್ ಕ್ಯಾಪಿಟಲ್ ಎಚ್ ಎಕ್ಸ್ಪ್ರೆಸ್ ಮಾಡ್ತದೆ. ಹಾಗಾಗ್ಬಿಟ್ಟು ಈ ಇಂಡಿವಿಜುವಲಲ್ಲಿ ನಾರ್ಮಲ್ ಬ್ಲಡ್ ಕ್ಲಾಟಿಂಗ್ ಆಗ್ತದೆ. ಸೊ ಶಿ ವಿಲ್ ಬಿ ನಾಟ್ ಅಫೆಕ್ಟೆಡ್ ಫ್ರಮ್ ದ ಡಿಸೀಸ್, ಬಟ್ ಶಿ ಈಸ್ ಕ್ಯಾರಿಯರ್ ಫಾರ್ ದ ಹಿಮೋಫೀಲಿಯಾ. So that she has one small h or a recessive allele, if she transfer to certain male, it results in the disease.
ಸೊ ಫೀಮೇಲಲ್ಲಿ ಕ್ಯಾಪಿಟಲ್ ಎಚ್ ಸ್ಮಾಲ್ ಎಚ್ ಇದ್ದರೆ ಎಟಿರೋಸೈಗಸ್ ಫೀಮೇಲ್, ಅವ್ರಿಗೆ ನಾವು ಕ್ಯಾರಿಯರ್ ಅಂತೀವಿ. ಶಿ ಮೇ ಟ್ರಾನ್ಸ್ಮಿಟ್ ದ ಡಿಸೀಸ್ ಟು ಸನ್ಸ್. ಅದೇ ಥರ ಕ್ಯಾಪಿಟಲ್ ಎಚ್ ಸ್ಮಾಲ್ ಎಚ್ ಇದ್ದಾಗ ಎಟಿರೋಸೈಗಸ್, ಎರಡೂ ಸ್ಮಾಲ್ ಎಚ್ ಇದ್ದರೆ the female were having both the recessive alleles and she is going to be affected individual. ಸೊ ಫೀಮೇಲ್ಸಲ್ಲಿ ಹಿಮೋಫೀಲಿಯಾ ಯಾವಾಗ ಬರ್ತದಂದರೆ ಎರಡೂ ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಸ್ಮಾಲ್ ಎಚ್ ರೆಸೆಸಿವ್ ಇದ್ದಾಗ ಫೀಮೇಲ್ ವಿಲ್ ಬಿ ಹಿಮೋಫೀಲಿಕ್. ಬಟ್ ನಾರ್ಮಲಲ್ಲಿ ಹೆಂಗಂದರೆ ಒಂದು ಎಕ್ಸ್ ಕ್ರೋಮೋಸೋಮ್ ಇರ್ತದೆ, ಇನ್ನೊಂದು ವೈ ಕ್ರೋಮೋಸೋಮ್ ಇರ್ತದೆ ಮೇಲಲ್ಲಿ. ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಕ್ಯಾಪಿಟಲ್ ಎಚ್ ಇದ್ದರೆ ನಾರ್ಮಲ್ ಮೇಲ್ ಬರುತ್ತೆ, ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಸ್ಮಾಲ್ ಎಚ್ ಇದ್ದರೆ ಇಮೋಫಿಲಿಕ್ ಮೇಲ್. ಸೊ ಮೇಲಲ್ಲಿನೇ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಭಾಳಷ್ಟು ಜೆನೆಟಿಕ್ ಡಿಫೆಕ್ಟ್ಸ್ ನಾವು ಮೇಲಲ್ಲಿನೇ ಕಾಣಿಸ್ತದೆ. ದ ಪರ್ಸೆಂಟೇಜ್ ಆಫ್ ಅಫೆಕ್ಟೆಡ್ ಇಂಡಿವಿಜುವಲ್ಸ್ ವಿತ್ ಎಕ್ಸ್ ಲಿಂಕ್ಡ್ ರೆಸೆಸಿವ್ ಇನ್ಹೆರಿಟೆನ್ಸ್ ಈಸ್ ಮೋರ್ ಇನ್ ಮೇಲ್. ವೈ? ಬಿಕಾಸ್ ಮೇಲ್ ಈಸ್ ಹೆಮಿಝೈಗಸ್. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಸೆಕ್ಸ್ ಡಿಟರ್ಮಿನೇಷನಲ್ಲೂ ಕೂಡ. ಹೆಮಿಝೈಗಸ್ ಅಂದರೆ ಒಂದೇ ಎಕ್ಸ್ ಕ್ರೋಮೋಸೋಮ್ ಇರ್ತದೆ, ಒಂದು ವೈ ಕ್ರೋಮೋಸೋಮ್ ಇರ್ತದೆ. ಸೊ ಆ ಒಂದು ಎಕ್ಸ್ ಕ್ರೋಮೋಸೋಮ್ ಮೇಲ್ಗಡೆ ಕ್ಯಾಪಿಟಲ್ ಎಚ್ ಇದ್ದರೆ ನಾರ್ಮಲ್ ಮೇಲ್ ಇರ್ತಾನೆ, ಸ್ಮಾಲ್ ಎಚ್ ಇದ್ದರೆ ಹಿಮೋಫೀಲಿಯಾ ಇರ್ತದೆ. ಆದರೆ ಎಟ್ರೋಸೈಗಸ್ ಕಂಡೀಷನ್ ಒಳಗೆ ಮದರ್ ಹಂಗಿರೋದಿಲ್ಲ. ಮದರ್ ವಿಲ್ ಬಿ ನಾರ್ಮಲ್ ಇನ್ ಎಟ್ರೋಸೈಗಸ್ ಕಂಡೀಷನ್ ಬಿಕಾಸ್ ಒನ್ ಕ್ಯಾಪಿಟಲ್ ಎಚ್ ವಿಲ್ ಟೇಕ್ ಓವರ್ ಫಂಕ್ಷನ್ ಆಫ್ ಸ್ಮಾಲ್ ಎಚ್ ಆ್ಯಂಡ್ ಇಟ್ ವಿಲ್ ಬಿ ನಾರ್ಮಲ್. ಬಟ್ ಮೇಲಲ್ಲಿ ಹೆಮಿಝೈಗಸ್ ಇರೋದ್ರಿಂದ ಎಕ್ಸ್ ಲಿಂಕ್ಡ್ ರಿಸೆಸಿವ್ ಡಿಸಾರ್ಡರ್ಸ್ ವಿಲ್ ಅಫೆಕ್ಟ್ ಮೋರ್ in a male than the female. So this is the hemophilia is a royal disease in female. Hemophilia is a very rare because it happens only when mother is at least carrier and father is hemophilic, unviable in the later stage of life. ಯಾಕಂದರೆ ಫಾದರ್ ಒಂದು ವೇಳೆ ಹಿಮೋಫಿಲಿಯಾ ಇತ್ತಂದರೆ ಈ ವಿಲ್ ಬಿ ಸ್ಟೆರಲ್ ಬಿಕಾಸ್ ಬಿಫೋರ್ ದ ರಿಪ್ರೊಡಕ್ಷನ್ ದ ಇಂಡಿವಿಜುವಲ್ ಗೆಟ್ ಡೈಸಿಯರ್ ಫಾದರ್. ಹಾಗಾಗ್ಬಿಟ್ಟು ಫೀಮೇಲ್ಸಲ್ಲಿ ಹಿಮೋಫಿಲಿಯಾ ಇಸ್ ವೆರಿ ರೇರ್. ಕ್ಯಾರಿಯರ್ಸ್ ಇರ್ತಾರೆ, ದೇ ವಿಲ್ ಬಿ ಕ್ಯಾರಿಯರ್, ಬಟ್ ಇನ್ ಫೀಮೇಲ್ಸ್ ಹಿಮೋಫಿಲಿಯಾ ಈಸ್ ವೆರಿ ರೇರ್. ವೈ ಇಟ್ ಈಸ್ ವೆರಿ ರೇರ್ ವಿ ವಿಲ್ ಡಿಸ್ಕಸ್ ಇನ್ ಅ ನೆಕ್ಸ್ಟ್ ಕ್ಲಾಸ್. ಸೊ ಹಿಮೋಫಿಲಿಯಾನ ನಾವು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಫರ್ದರ್ ಇನ್ ಡೀಟೇಲ್ ಸ್ಟೂಡೆಂಟ್ಸ್. ಸೊ ವಿ ಹ್ಯಾವ್ ಸ್ಟಾರ್ಟೆಡ್ ಹಿಯರ್ ವಿತ್ ದ genetic disorders. So list this down. What are genetic disorders? What are Mendelian disorder? What are chromosomal disorder? Example for the Mendelian disorder ಮತ್ತು example for the chromosomal disorder is a notes what you have to make on assignment what you need to write, students. Further about hemophilia we will discuss in detail in the next class. Thank you, students.